ಚಿತ್ರರಂಗದಲ್ಲಿ ಒಂದು ಗುಂಪು ಕಟ್ಟಿದೀವಿ ನಾವೆಲ್ಲ, ಹಾಗೆ ಹೀಗೆ ಅಂತ ಮಾತುಕತೆ ಬರ್ತಾ ಇತ್ತು. ನಾವ್ ಯಾರು ಗುಂಪುಗಳನ್ನ ಕಟ್ಟಿಲ್ಲ. ಸಿ ಅಫ್ಕೋರ್ಸ್ ದರ್ಶನ್ಗೆ ಅವಂದೇ ಆದಂತ ನೋವುಗಳಿದೆ, ಏನೋ ನನಗ್ ನಂದೇ ಆದಂತದಿತ್ತು. ಅಂಡ್ ಕೆಲವು ಇನ್ಸಿಡೆಂಟ್ಸ್ ನಡೆದೋಯ್ತು ಮಧ್ಯದಲ್ಲಿ. ಸೊ ವಿಚ್ ಇಸ್ ನಾಟ್ ವೆರಿ ಪ್ಲೆಸೆಂಟ್ ಫಾರ್. ಇಲ್ಲಿ ಯಾರು ವೈರಿಗಳಾಗಕ್ಕೆ ನಾವ್ ಯಾರು ಬಂದಿಲ್ಲ. ಅಂಡ್ ಯಾರ್ದು ಶತ್ರುತ್ವ ತಗೊಂಡು ನಾವು ಮನೆಗೆ ಹೋಗಿ ಸಾಧನೆಗಳನ್ನ ಮಾಡ್ಬೇಕಾಗಿದೆ ಏನಿಲ್ಲ. ಸಿ ಇವಾಗ ಮಿಸ್ಟೇಕ್ಸ್, ಥಿಂಗ್ಸ್, ಎವ್ರಿಥಿಂಗ್ ಹ್ಯಾಪನ್ಸ್. ಎಲ್ಲೋ ಒಂದ್ ಕಡೆ ನನಗೆ ಕೆಲವು ಇನ್ಸಿಡೆಂಟ್ ನಡೆದಾಗ ನಾನು ಒಬ್ಬನೇ ನಿಂತ್ಕೊಂಡಿದ್ದೆ. ನಾನು ಹಾಗೆ ಬಂದಾಗ ನನಗೆ ಒಬ್ಬ ಸ್ನೇಹಿತ ಅಂತ ಆದವನು ನನಗೆ ದರ್ಶನ. ಆ ಟೈಮಲ್ಲಿ ಕಟ್ಟಕ್ ಹೋಗಿಲ್ಲ, ನಾವಿಬ್ರು ಒಟ್ಟಿಗೆ ಕಂಫರ್ಟಬಲ್ ಆಗಿದ್ವಿ ಅಷ್ಟೇನೆ. ನಾವಿಬ್ರು ಒಟ್ಟಿಗೆ ಮಾತಾಡ್ಕೋತಾ ಇದ್ವಿ. ಅದು ಅವನಿಗೆ ಇನ್ನೊಂದೇನಿದೆ, ಅವನಿಗೆ ಇಲ್ಲಿ ಕೋಪ, ಅದನ್ನ ಹಿಡಿಬೇಕು, ಮಗು ತರ ಹಿಡಿದು ತಳ್ಬೇಕು, ಸುಮ್ಮನೆ ಅವ್ರು ಬೇಡ ಬೇಡ ಬೇಡ. ಸಿ ಹಿ ಇಸ್ ಲೈಕ್ ದಟ್. ಸೊ ವಾಟ್ ಹ್ಯಾಪನ್ಸ್, ಅವ್ನ್ ಟೆಂಪರ್ ಆಗ್ಲಿ, ನಾನೇನ್ ಕಮ್ಮಿ ಇರಲಿಲ್ಲ. ಬಟ್ ಎಲ್ಲ ಸೇರಿ ಹೆಂಗ್ ತರ್ತಾ ಇದ್ರು ಅಂದ್ರೆ ಇವ್ರ ನೋಡೋಣ. ಅನ್ನೋದಕ್ಕಿಂತ ಇಬ್ಬರು ವೇವಲ್ಲಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಒಂದು ಇಬ್ರು ತುಂಬಾ ಶಾರ್ಟ್ ಟೆಂಪರ್, ಮೋದಿ ನಾನಾಗಿರ್ಬೋದು, ಅವನಾಗಿರ್ಬೋದು, ಸುಮಾರು ಸಲ ಆಗಿರೋ, ಒಂದೊಂದ್ಸಲ ನಾನ್ ರೈಸ್ ಆಗಿರ್ತೀನಿ, ಅವ್ನು ಕಮ್ಮಿ ಮಾಡಿರ್ತಾನೆ, ನಾನು ಕಮ್ಮಿ ಮಾಡಿರ್ತೀನಿ. ಸೊ ಆ ವೇವಲ್ಲಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಒಂದು ಇಬ್ರು ಜೀವನದಲ್ಲಿ ಒಂದೊಂದು ಏನಂತಾರೆ ಒಂದು ಸೊ ಅದು ಒಂದು ಲೆವೆಲ್ ಸೀಮಿತ ಮಾಡ್ಕೊಂಡಿದೆ. ಅಂದ್ರೆ ಕೆಲವು ಅವನ ವಿಷಯ ನಾನು ಕೇಳಕ್ ಹೋಗಲ್ಲ, ನನ್ನ ವಿಷಯ ಅವ್ನು ಕೇಳಕ್ ಬರಲ್ಲ. ಯಾಕಿಂಗ್ ಮಾಡಿದ್ರೆ ಅದನ್ನು ಕೇಳ, ನಾನು ಯಾಕಿಂಗ್ ಆಡ್ತೀನಿ ನಾನು ಕೇಳಕ್ ಹೋಗಲ್ಲ. ಸೊ ಇಬ್ರು ಒಂದು ಅದೇನಂತಾರೆ ಅದನ್ನ ಒಂದು ಲೀನಿಯನ್ಸ್ ಅಂತ ಹೇಳ್ತಾರೆ. ಕೆಲವು ಕಡೆಗೆ ಬರಲ್ಲ ಅಂತ ಕಡೆ ಹೋಗ್ಬರೋಣ ಅಂತ ಫಸ್ಟ್ ಸ್ಟೋರಿ ಇರ್ತಾನೆ. ಅವನು ಒಂದ್ಸಲಿ ಕರೀತಾನೆ, ನಾನು ಸ್ವಲ್ಪ ಲೇಟ್ ಲತೀಫೆ, ಅವ್ನು 10 ಗಂಟೆಗೆ ನಾನು 12 ಗಂಟೆಗೆ ಹೋಗ್ತೇನೆ. ಅವ್ನು ಹೇಳ್ತಾನೆ, ಆಯ್ತಪ್ಪ ನಿಮ್ಗೆ ಇನ್ಮೇಲೆ 10 ಗಂಟೆಗೆ ಹೇಳ್ತಾನೆ, ಆಗ 10 ಗಂಟೆಗೆ ನಾವು ಹೋಗ್ತೀಯ ಅಂತ ಹೇಳಿ. ಈ ತರ ದರ್ಶನ್ ಬಗ್ಗೆ ಮಾತಾಡಿರೋದು. ಸರ್ ಕೊನೆ ಫೋಟೋ ಇದೆ ಸರ್. ಮಾತಾಡಿಲ್ಲ, ಒತ್ತಿಗೆ ಇಲ್ಲ ಅನ್ನೋ ಮಾತ್ರಕ್ಕೆ ಯಾವತ್ತು ನಾನು ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಬಯಸೋದು ಇಲ್ಲ. ಇವತ್ತು ಎಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಾಗಿರೋದು ಏನಂತಂದ್ರೆ, ವಿ ಆರ್ 2 different individuals with different mentality. We are fine in our own place. ಆಗಿರ್ಬೋದು, ಅವರೆಲ್ಲ ಬಂದಾಗ ಅವ್ರ ಮನೆಯಲ್ಲಿ ಮಾಮೂಲಿ ಥರ್ಡ್ ಫ್ಲೋರ್ ನಲ್ಲಿ ಪಾರ್ಟಿ ನಡೀತಾ ಇರುತ್ತೆ. ಆ ಟೈಮಲ್ಲಿ ಯಾರೋ ಒಬ್ರು ಹಿರಿಯ ನಟ ಬಂದ್ರಂತೆ. ಬಂದು ಸುದೀಪ್ ಸರ್ ದಯವಿಟ್ಟು ಬೈಕೊಂಬಿಡಿ, ಬಿಕಾಸ್ ಆಫ್ ಇದರಿಂದ ಒಳ್ಳೇದಾಗುತ್ತೆ ಅನ್ನೋ ಕಾರಣದಿಂದಾನೇ ಈ ಕಂಟೆಂಟ್ ನಾವು ಮಾಡ್ತಿರೋಂಥದ್ದು. ಆಮೇಲೆ ನನ್ನ ಮಗ ನಾನು ಹೇಳಿದ್ನೆಲ್ಲ ಹೇಳ್ಬಿಡಲ್ಲ ಅಂತ ದಯವಿಟ್ಟು ಅನ್ಕೊಂಬಿಡಿ, ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಕಂಟೆಂಟ್ ಅನ್ನ ಮಾಡ್ತಿರೋಂಥದ್ದು. ಸೊ ಆ ಹಿರಿಯ ನಟ ಬಂದು ಮಾಮೂಲಿ ಇವರೆಲ್ಲ ಮಾಮೂಲಿ ಪಾರ್ಟಿ ಮಾಡ್ತಾ ಇರ್ಬೇಕಾದ್ರೆ ದರ್ಶನ್ ಅವ್ರ ಹೆಸರನ್ನ ಒಂದ್ಸಲ ಎತ್ಕೊಂಡ್ರಂತೆ. ಇವ್ರು ಹೇಳಿದ್ರಂತೆ ಬೇಡ ಅಂತಂದ್ರಂತೆ. ಮತ್ತೊಂದ್ಸಲ ಎತ್ಕೊಂಡ್ರಂತೆ ಬೇಡ ಅಂದ್ರಂತೆ. 3ನೇ ಸಲ ಎತ್ಕೊಂಡಾಗ ಏನ್ ಮಾಡಿದಾರೆ, ಕೂತಿ ಚೇರ್ನ ತೆಗೆದು ಧಾಡಾರ್ ಅಂತ ಎತ್ಬಿಸಾಕಿದ್ರಂತೆ. ಇವ್ರ ಕಡೆ ಹುಡುಗರು ಇದ್ದವರೆಲ್ಲ ಕರ್ಕೊಂಡೋಗ ಅವ್ರು ಆಚೆ ಬಿಟ್ಬಿಟ್ಟು ಹೊಡಪ್ಪ ನಿಲ್ಲಿನ ಅಂತ ಕಳ್ಸ್ಕೊಟ್ರಂತೆ. ಅವ್ರು ಹೇಳಿದ್ದೇನು ಅಂತಂದ್ರೆ, ನನ್ನ ಅವನ ಮಧ್ಯೆ 3rd ಪರ್ಸನ್ ಬಂದು ಯಾರು ಕೂಡ ಮಾತಾಡ್ಬಾರ್ದು, ಯಾರು ಕೂಡ ನನ್ನ ದರ್ಶನ್ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬಾರ್ದು. ನಾನ್ ಹೆಂಗ್ ಇಲ್ಲಿದ್ದೀನೋ ಹಂಗೇನೆ ಅವನು ಕೂಡ ಅಲ್ಲಿದ್ದಾನೆ. ಯಾವುದೇ ಕಾರಣಕ್ಕೂ ಬೇರೊಬ್ಬ ಬಂದು ಸುದೀಪ್ ಹಂಗೆ ಹಿಂಗೆ ಅಂತ ನನ್ನ ವಿಚಾರ ಮಾತಾಡ್ಬಾರ್ದು. ಆ ರೀತಿ ಅವನು ನೋಡ್ಕೊಳ್ತಿದ್ದಾನೆ. 3rd ಪರ್ಸನ್ಗೆ ನಾವು ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಸರ್ ಅಂತಂದ್ರು. ಎಷ್ಟು ಖುಷಿ ಆಯ್ತು ಗುರು. ಅವ್ರಿಬ್ರು ದೂರದಲ್ಲಿ ಇರ್ಬೋದು, ಆ 2 ಮನಸ್ಸುಗಳು ಇನ್ನೂ ಹಾಗೆ ಹೇಗಿದ್ವೋ ಈಗ್ಲೂ ಹಾಗೆ ಇದ್ದಾವೆ. ಸೊ ಅಲ್ಲಿ ನಂಗೆ ತುಂಬಾ ಖುಷಿ ಆಯ್ತು. ಅದಾದ ಬಳಿಕ ಆಮೇಲೆ ಇನ್ನೊಂದು ಎತ್ಕೊಂಡ್ರು. ನೋಡಿ ಸರ್, ನನ್ ಸಿನಿಮಾ ಬಂದ್ರೆ ಅವ್ನ್ ಫ್ಯಾನ್ಸ್ ಗಳು ಸಪೋರ್ಟ್ ಮಾಡ್ತಾರೆ, ಅವ್ನ್ ಸಿನಿಮಾ ಬಂದ್ರೆ ನನ್ ಫ್ಯಾನ್ಸ್ ಗಳು ಕೂಡ ಸಪೋರ್ಟ್ ಮಾಡ್ತಾರೆ. ಸೆಂಟ್ರಲ್ ಬಂದವರೇ ಸರ್, ಮೊನ್ನೆ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ಒಂದು ಪ್ರೊಫೈಲ್ ಇಲ್ಲ, ಒಂದು ಸರಿಯಾದ ನೇಮ್ ಇಲ್ಲ, ಅವ್ರ ಫಾಲೋವರ್ ಚೆಕ್ ಮಾಡಿದ್ರೆ 1, 0 ಈ ರೀತಿ ಇರ್ತಾರೆ. ಬಂದ್ಬಿಟ್ಟು ನನ್ ಫ್ಯಾನ್ ಗಳ ಹೆಸರಲ್ಲಿ ಅವ್ನನ್ನ ಟ್ರೋಲ್ ಮಾಡುವಂಥದ್ದು, ಅವ್ನ್ ಫ್ಯಾನ್ ಗಳ ಹೆಸರಲ್ಲಿ ನನ್ನನ್ನು ಟ್ರೋಲ್ ಮಾಡುವಂಥದ್ದು, ಈ ರೀತಿ ತಂದಾಗ ತಮಾಷೆ ನೋಡುವಂತವ್ರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ದುಬೈಯಲ್ಲಿ ಒಂದು ಕಾನೂನು ಐತೆ, ಯಾವನ್ ಬಗ್ಗೆನಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಇಮಿಡಿಯೇಟ್ಲಿ ಒದ್ದೊಳಗೆ ಆಗ್ತಾರಲ್ಲ, ಆ ತರ ಕಾನೂನು ಬರ್ಬೇಕಿಲ್ಲ ಅಂತಂದ್ರು. ಖಂಡಿತವಾಗಿಯೂ ಇದು ನಮ್ಮಲ್ಲಿ ನಡೀತಿದೆ. ಸುದೀಪ್ ಅವರ ಫ್ಯಾನ್ ಅಂತ ಹಾಕೊಂಡ್ಬಿಟ್ಟು ಟೈಟ್ಲ್ ಅಲ್ಲಿ
ದರ್ಶನ್ ಅವ್ರನ್ನ ಟ್ರೋಲ್ ಮಾಡುವಂತದ್ದು, ಅವ್ರ ಬಗ್ಗೆ ತುಚ್ಛವಾಗಿ ತುಂಬಾ ಕೆಟ್ಟ ಪದಗಳನ್ನ ಬಳಸಿ ಮಾತಾಡುವಂತದ್ದು, ಅವ್ರನ್ನ ಅವಹೇಳನಕಾರಿ ಮಾಡುವಂತದ್ದು, ಈ ಕಡೆ ದರ್ಶನ್ ಅವರ ಫ್ಯಾನ್ ಹೆಸರಲ್ಲಿ ಅಕೌಂಟ್ ಮಾಡ್ಕೊಂಡ್ಬಿಟ್ಟು ಸುದೀಪ್ ಅವ್ರನ್ನ ತೇಜೋವಧೆ ಮಾಡುವಂತ ಪದಗಳನ್ನ ಬಳಸೋದು, ಈ ರೀತಿ ನಮ್ಮಲ್ಲಿ ನಡೀತಿದೆ. ಅಫ್ಕೋರ್ಸ್ ನಿಮ್ಗೂ ಕೂಡ ಇವಾಗ ಅನ್ಸುತ್ತೆ ಹೌದು ಗುರು ಇದು ನಿಜ ಅಂತ. ಸೊ ಓವರ್ ಆಗಿ ಹೇಳ್ಬೇಕು ಅಂತಂದ್ರೆ ಅವರಿಬ್ರು ಫ್ರೆಂಡ್ಶಿಪ್ ಅವಾಗ ಹೇಗಿತ್ತೋ ಹಾಗೆ ಇದೆ. ಒಬ್ರನ್ನೊಬ್ರು ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ಒಬ್ರನ್ನೊಬ್ರು ಅಷ್ಟೇ ಪ್ರೀತಿಸ್ತಾರೆ. ಹತ್ರ ಇಲ್ದೇ ಇರ್ಬೋದು, ದೂರದಲ್ಲೇ ಇರ್ಬೋದು, ಬಟ್ ಸೆಂಟ್ರಲ್ ಏನಾಗಿದೆ ಅಂತಂದ್ರೆ ಕಡ್ಡಿ ಅಳ್ಳಾಡ್ಸೋದ್ರಿಂದ ಮಾತ್ರ ಅವರಿಬ್ರು ಆ ರೀತಿ ದೂರ ಆಗಿದ್ದಾರೆ. ನನ್ಗನ್ಸುತ್ತೆ